ಎಲ್ಲರಿಗೂ ನಮಸ್ಕಾರ. ಜಮೀನಿನ ದಾರಿ ವಿವಾದ ಕೋರ್ಟಲ್ಲಿದ್ದರೂ ಸಹ ದಾರಿಗೆ ಅಡ್ಡಲಾಗಿ ದೌರ್ಜನ್ಯವಾಗಿ ಫೆನ್ಸಿಂಗ್ ಮಾಡಿದ್ದಾರೆಂದು ಲಕ್ಷ್ಮೀ ನರಸಪ್ಪ ಆರೋಪಿಸಿದ್ದಾರೆ. ಪಾವಗಡ ತಾಲೂಕಿನ ಬಂಪ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ 180/7ರಲ್ಲಿರುವ 1 ಎಕರೆ ಜಮೀನಿಗೆ ದಾರಿ ಇದ್ದರೂ ಸಹ ಕಾನೂನು ಬಾಹಿರವಾಗಿ ದೌರ್ಜನ್ಯದಿಂದ ಅಡ್ಡಲಾಗಿ ಫೆನ್ಸಿಂಗ್ ಮಾಡಿದ್ದಾರೆಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಲಕ್ಷ್ಮೀ ನರಸಪ್ಪ ಅವರು ರವೀಂದ್ರ ರೆಡ್ಡಿ ವಿರುದ್ಧ ಆರೋಪಿಸಿದ್ದಾರೆ. ಲಕ್ಷ್ಮೀ ನರಸಪ್ಪ 28/8/2021ರಲ್ಲಿ ಜಮೀನಿನ ಮೂಲ ಖಾತೆದಾರರಾದ ವಿಜಯಲಕ್ಷ್ಮಿ ಮಗ ಬಾಬು ಎನ್ನುವರಿಂದ 1 ಎಕರೆ ಜಮೀನು ಕ್ರಯ ಪಡೆಯುವ ಸಮಯದಲ್ಲಿ ಸರ್ವೆ ನಂಬರ್ 180/5ರಲ್ಲಿರುವ 2 ಎಕರೆ ಜಮೀನಿನ ಪೂರ್ವದ ಹದ್ದುಬಸ್ತಿಯಲ್ಲಿ 14 ಅಡಿ ದಾರಿ ಬಿಡುವಂತೆ ಕ್ರಯದಲ್ಲಿ ನಮೂದಿಸಿ ಜಮೀನು ಕ್ರಯ ಪಡೆದಿದ್ದಾರೆ. ರವೀಂದ್ರ ರೆಡ್ಡಿ ಎನ್ನುವವರು 180/7ರಲ್ಲಿರುವ 2 ಎಕರೆ ಜಮೀನು ಕ್ರಯ ಮಾಡಿಕೊಂಡು ಇಲ್ಲಸಲ್ಲದ ಸುಳ್ಳು ಕೇಸುಗಳನ್ನು ನಮ್ಮ ಮೇಲೆ ಹಾಕುತ್ತಿದ್ದಾರೆ. ದೌರ್ಜನ್ಯದಿಂದ ದಾರಿಗೆ ಅಡ್ಡಲಾಗಿ ಫೆನ್ಸಿಂಗ್ ಮಾಡಿ ನಮಗೆ ನಮ್ಮ ಜಮೀನಿಗೆ ಹೋಗಲು ದಾರಿ ಬಿಡದೆ ತುಂಬಾ ತೊಂದರೆ ಉಂಟು ಮಾಡುತ್ತಿದ್ದಾರೆ ಎಂದು ಲಕ್ಷ್ಮೀ ನರಸಪ್ಪ ಆರೋಪಿಸಿದ್ದಾರೆ. ನಂತರ 180/7ರ ಜಮೀನಿನನ್ನು ಮೂಲ ಖಾತೆದಾರರಾದ ವಿಜಯಲಕ್ಷ್ಮಿ ಮತ್ತು ಬಾಬು ಅವರು ಉಳಿದ 2 ಎಕರೆ ಜಮೀನು ಮುತ್ತುರಾಯಪ್ಪ ಅವರಿಗೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಇವರಿಂದ ನಮಗೆ ಸಮಸ್ಯೆಯಾಗಿಲ್ಲ. ಮೂರನೇ ಪಾರ್ಟಿಯಾಗಿ ರವೀಂದ್ರ ರೆಡ್ಡಿಯವರು ಮುತ್ತುರಾಯಪ್ಪರವರ ಬಳಿ 8/4/2022ರಂದು 180/7ರ 2 ಎಕರೆ ಜಮೀನು ಕ್ರಯ ಪಡೆದ ನಂತರ ದಾರಿ ಸಮಸ್ಯೆಯಾಗಿದೆ. ಈ ಬಗ್ಗೆ ರಾಜ್ಯ ಕಂದಾಯ ಇಲಾಖೆಯವರಿಗೆ ಮನವಿ ಸಲ್ಲಿಸಲಾಗಿತ್ತು. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದಾರಿ ದೂರಿನ ಬಗ್ಗೆ ಸಮಸ್ಯೆ ಸರಿಪಡಿಸುವಂತೆ ಪತ್ರ ಬರೆದಿದ್ದೆ. ಜಿಲ್ಲಾಧಿಕಾರಿಗಳಿಂದ ಪಾವಗಡ ತಹಸೀಲ್ದಾರ್ ಅವರಿಗೆ ಈ ಬಗ್ಗೆ ಪತ್ರ ಬಂದಿದೆ. ತಹಸೀಲ್ದಾರ್ ಅವರು ಸ್ಥಳ ಪರಿಶೀಲನೆ ಮಾಡಿ ಸರ್ವೆ ನಂಬರ್ 180/5ರ ಜಮೀನಿಗೆ ಹೋಗಲು ನಕ್ಷೆ ಕೂಡ ತಯಾರಿ ಆದೇಶ ಮಾಡಿದರು. ನಂತರ ರಾಜಕೀಯ ಒತ್ತಡದಿಂದ ಕೋರ್ಟ್ನಲ್ಲಿ ಕೇಸ್ ನಡೆದಿದೆ ಎಂದು ಆದೇಶವನ್ನು ಹಿಂಡೆಯುವಾಗ ಜಮೀನಿನಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಳಲು ಆದೇಶ ಹಿಂಡಿದಿರುವುದರಲ್ಲಿ ನಮೂದಿಸಿದ್ದಾರೆ. ಆದರೆ ರವೀಂದ್ರ ರೆಡ್ಡಿಯವರು ಏಕಾಏಕಿ ಕಾನೂನು ಬಾಹಿರವಾಗಿ ದೌರ್ಜನ್ಯದಿಂದ ಜಮೀನಿಗೆ ಹೋಗಲು ದಾರಿ ಬಿಡದೆ ದಾರಿಗೆ ಅಡ್ಡಲಾಗಿ ಕಳ್ಳು ಮುಳ್ಳು ತಂತಿಯಿಂದ ಹಾಕಿ ತುಂಬಾ ತೊಂದರೆ ಉಂಟು ಮಾಡುತ್ತಿದ್ದಾರೆ ಎಂದು ಲಕ್ಷ್ಮೀ ನರಸಪ್ಪ ನೆಲ್ಲಪ್ಪ ಆರೋಪಿಸಿದ್ದಾರೆ. ವರದಿ ಮಾರುತಿ, MS ಮೀಡಿಯಾ. ರವೀಂದ್ರ ರೆಡ್ಡಿ ಅವರು 8/4/2022ರಂದು ರಿಜಿಸ್ಟ್ರು ಅದು ಮುತ್ತರಾಯಪ್ಪ ಅವರು ಇಲ್ಲ ಹಿಂದ್ಗಡೆ 1 ಎಕರೆಗೆ 14 ಅಡಿ ದಾರಿ ಇದೆ, ಅವ್ರಿಗೆ ದಾರಿ ನಾನು ಅವ್ರಿಗೆ ಮಾಡಿಕೊಟ್ರೇ ನಾನು ರಿಜಿಸ್ಟ್ರ್ ಮಾಡೋದಂತ ಹೇಳಿದಾಗ ಮುತ್ತರಾಯಪ್ಪ ಗೊತ್ತಿಲ್ಲದಂಗೆ ಇಂಗ್ಲೀಷಲ್ಲಿ ಬರೆದುಕೊಟ್ಟು ನನ್ನ ಜಮೀನಿಗೆ ನನಗೆ ಅಂತ ಲ್ಯಾಂಡ್ ಇನ್ ಅಂತ ಬರ್ಕೊಂಡು ಮುತ್ತರಾಯಪ್ಪ ಗೊತ್ತಿಲ್ಲದೇ ರಿಜಿಸ್ಟ್ರ್ ಮಾಡಿಕೊಂಡು ಈ ಥರ ನಮಗೆ ಆಮೇಲೆ ದಾರಿ ಇಲ್ಲ, ನಿಮಗೆ ನಾನು ದಾರಿ ಬಿಡಲ್ಲ, ನೀವು ರಿಜಿಸ್ಟ್ರೇ ಮಾಡಿಸ್ಕೊಂಡಿಲ್ಲ, ನಾನು 2 ಎಕರೆ ನಾನು ಪೂರ್ತಿ ಮಾಡ್ಕೊಂಡಿದ್ದೀನಿ ಅಂತ ದೌರ್ಜನ್ಯವಾಗಿ ಬೆದರಿಸಿ ಮತ್ತು ಇದನ್ನು ತಂತಿ ಬೇಲಿಯನ್ನು ನಮಗೆ ಓಡಾಡಲು ಇಲ್ಲದೆ ಅಡ್ಡಿ ಮಾಡಿರುತ್ತಾನೆ. ನಾವು ಇದಕ್ಕೆ ಅವನು ದಾರಿ ಯಾವಾಗ ಬಿಡಲ್ಲ ಅಂತ ಹೇಳಿದ್ನು. ನಾವು ನ್ಯಾಯಾಲಯದ ಮೊರೆಯಲ್ಲಿ ಹೋಗಿದ್ದೀವಿ. ನ್ಯಾಯಾಲಯದಲ್ಲಿ ಇದರ ಬಗ್ಗೆ ನಡೀತಾ ಇದೆ. ಇವಾಗ ತಹಸೀಲ್ದಾರ್ ಏನೇನು ಆದೇಶ ಮಾಡಿದ್ರೆ ನಿಮಗೆ? ತಹಸೀಲ್ದಾರ್ ನಾವು ಇದನ್ನ ಈ ಥರ ಅನ್ಯಾಯ ಆಗಿದೆ ಅಂತ ರಾಜ್ಯ ಕಂದಾಯ ಇಲಾಖೆಗೊಂದು, ಜಿಲ್ಲಾಧಿಕಾರಿಗೊಂದು, ಆಮೇಲೆ ಹೋಮ್ ಸೆಕ್ರೆಟರಿವರೆಗೊಂದು ಎಲ್ಲರೂ ಅರ್ಜಿ ಕಳಿಸಿದ್ವಿ. ಆಮೇಲೆ ರಾಜ್ಯ ಕಂದಾಯ ಇಲಾಖೆ ಕಾರ್ಯದರ್ಶಿಯಿಂದ ಜಿಲ್ಲಾಧಿಕಾರಿಯವರು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಕಳಿಸಿರುತ್ತಾರೆ. ರಾಜ್ಯ ಕಂದಾಯ ಇಲಾಖೆ ಅವರು ದಾರಿಗೆ ಅಡ್ಡಿಪಡಿಸಿದಂಗೆ ಇದನ್ನ ಕ್ಲಿಯರ್ ಮಾಡಿಕೊಡಿ ಅಂತ ಜಿಲ್ಲಾಧಿಕಾರಿಗೆ ಕಳಿಸಿದ್ದಾರೆ. ರಾಜ್ಯ ಕಂದಾಯ ಇಲಾಖೆ ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಕಳಿಸಿರ್ತಾರೆ. ಜಿಲ್ಲಾಧಿಕಾರಿ ಅವರು ತಾಲೂಕಿನ ತಹಸೀಲ್ದಾರ್ ಅವರಿಗೆ ಕಳಿಸಿದ್ದಾರೆ. ಇದನ್ನ ತಗೊಂಡು ತಹಸೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿದ್ರೆ ಆಯ್ತು ಅಂತ ತಾಲೂಕ್ ಸರ್ವೇಯರ್ನ ಕಳಿಸಿ ವಿಚಾರದಲ್ಲಿ ಅವರೇ ಸ್ಕೆಚ್ ಅನ್ನು ಮಾಡಿರ್ತಾರೆ. ತಾಲೂಕು ಸರ್ವೇಯರ್ ಆದ್ಮೇಲೆ RI ತಗೊಂಡಿದ್ದಾರೆ. ತಹಸೀಲ್ದಾರ್ RIಯಿಂದ ರಿಪೋರ್ಟ್ ತಗೊಂಡು ತಹಸೀಲ್ದಾರು ಆರ್ಡರ್ ಮಾಡಿರ್ತಾರೆ. 7/24ರಂದು ಆರ್ಡರ್ ಮಾಡಿರ್ತಾರೆ. ನೋಡಿ, ಈಗ ತಹಸೀಲ್ದಾರ್ ಅವರು ಅವರ ರಾಜಕೀಯ ಒತ್ತಡಗಳಿಂದ ಇದು ಮಾಡಿ
ಮತ್ತೆ ಹಿಂಪಡೆಯಲಾಗಿದೆ ಅಂತ ಅವ್ರು ಕೊಟ್ಟಿರ್ತಾರೆ. ಆದೇಶ ಹಿಂಪಡೆದ್ಬಿಟ್ಟು ತಿರ್ಗಿ ಮತ್ತೆ ಇನ್ನೊಂದು ಮತ್ತೆ ಆದೇಶನ ಹಿಂಪಡೆಯಲಾಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಇದರಲ್ಲಿ ತಹಸೀಲ್ದಾರ್ ಅವರು ಕೋರ್ಟ್ ಬಗೆಯವರೆಗೂ ನೀವು ಯಥಾ ಪ್ರಕಾರ ಏನಿದೆ ಅಂತ ಓಡಾಡಲು ಅಂತ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಆದರೂ ಇವನು ರವೀಂದ್ರ ರೆಡ್ಡಿ ಅವನು ದೌರ್ಜನ್ಯವಾಗಿ ತಂತಿ ಬೇಲಿ ಹಾಕಿರ್ತಾನೆ. ನಮ್ಗೆ ಓಡಾಡಲು ದಾರಿ ಇಲ್ದಂಗೆ ತಂತಿ ಬೇಲಿ ಮಾಡಿ ಸುಮ್ಮನೆ ಸುಳ್ಳು ಆಪಾದನೆಗಳನ್ನು ನಾವೇ ಮಾಡಿದೀವಿ ಅಂತ ಇದನ್ನ ರಿವರ್ಸ್ ಆಗಿ ಎಲ್ಲ ಹೇಳ್ತಿದ್ದಾರೆ. ನಮಗೆ ತೊಂದರೆ ಕೊಡ್ತಾ ಇದ್ದಾನೆ, ಸುಮ್ಮನೆ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾನೆ. ಕುಡಿಯೋರ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಈ ಥರ ಮಾಡಿದ್ದಾರೆ. ಅಲ್ಲ, ನೀವು ಈ ತಂತಿ ಬೆಲೆ ಹಾಕಿದ್ಮೇಲೆ ಮತ್ತೆ ನೀವು ತಹಸೀಲ್ದಾರ್ಗೆ ಏನಾದ್ರು ಗಮನಿಸ್ತಂದ್ರೆ ನಮಗೆ ಕೋರ್ಟಲ್ಲಿ ಆಗುತ್ತೆ ಇದು ಮಾಡಿರಿ ಅಂತಂದು ಈಗ ಅಲ್ಲ ಕೋರ್ಟಲ್ಲಿ ನಮಗೇನು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದು. ಪೊಲೀಸ್ ಸ್ಟೇಷನ್ ಅಂತಂದ್ರೆ ನೀವು ತಹಸೀಲ್ದಾರ್ ಗಮನಕ್ಕೆ ಹೋಗಿ ಅಂತ ಹೇಳ್ತಾರೆ. ಅಲ್ಲ, ತಹಸೀಲ್ದಾರ್ ಗಮನಕ್ಕೆ ಬರೋದಿಲ್ಲ. ನೀವೊಂದು ಕಂಪ್ಲೇಂಟ್ ಮಾಡಿರಿ. ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಕೊಡ್ತಾ ಇಲ್ಲ. ಅವರು ನಮ್ಗೆ ಒತ್ತಡದ ಕಾರಣದಿಂದ ಆಮೇಲೆ ಬೆಂಗಳೂರು ಅಬ್ಬಿಗೆರೆ ಪೊಲೀಸ್ ಸ್ಟೇಷನಲ್ಲಿ ಗಂಗಮ್ಮಗುಡಿ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಮೇಲೆ ಸುಮ್ಮನೆ ವಿನಾಕಾರಣ ನಮ್ಮ ಮನೆ ಕಲ್ಲು ಹಾಕಿದ್ದಾರೆ, ನನ್ನ ಮಗಳು ಕಿಡ್ನಾಪ್ ಮಾಡಕ್ ಬಂದಿದ್ದಾರೆ ಅಂತ ಸುಮ್ಮನೆ ನಮ್ಮನ್ನ ಬೆದರಿಸೋದಕ್ಕೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ACP ಮೇಡಮ್ ಅವರು ಇವ್ರದ್ದೇನೋ ತಪ್ಪಿಲ್ಲ ಅಂತ ನಮ್ದೊಂದು ಸ್ಟೇಟ್ಮೆಂಟ್ ತಗೊಂಡು ಇವ್ರು ಬಂದಿಲ್ಲ ಮಾಡಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿ ಕಳಿಸಿದಾರೆ. ನೀವು ಹೋಗಿರ್ಲಿಲ್ಲ? ಎಲ್ಲೂ ಹೋಗಿಲ್ಲ. ಅವ್ನ ಮನೇನೂ ನೋಡಿಲ್ಲ, ಮನೇನೂ ಅವ್ನ ಏನೇನೋ ಗೊತ್ತಿಲ್ಲ ನಮ್ಗೆ. ಸುಮ್ಮನೆ ಇಲ್ಲಿ ಒಂದು CC ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ. ಇವ್ರು ಯಾರನ್ನ ಬಂದ್ರೆ ಇವರೆಲ್ಲ ನಮ್ಗೆ ಹೊಡಿಯಕ್ಕೆ ಬಂದಿದ್ದಾರೆ ಅಂತ ಸುಮ್ಮನೆ ಅದು ರೆಕಾರ್ಡ್ ಮಾಡ್ಕೊಂಡದು ಈ ಥರ ಇದು ಮಾಡೋದು ಈ ಥರ ಮಾಡ್ತಾ ಇದ್ದಾರೆ. ಕಿರಿಕಿರಿ ಮಾಡ್ತಾ ಇದ್ದಾರೆ. ಏನೋ ಈಗ ದಾರಿಗೆ ಅಡ್ಡ ಇದು ನೀವು ಮುಳ್ತಂತಿ ಹಾಕೊಳ್ಳಿ ಅಂತ ಏನು ಹೇಳಿಲ್ಲ. ದೌರ್ಜನ್ಯವಾಗಿ ಮುಳ್ತಂತಿ ಹಾಕೊಂಡು ಈ ಥರ ನಮ್ಮ ದಾರಿ ಅಡ್ಡಿಪಡಿಸಿ ತೊಂದರೆ ಕೊಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟರು ತಹಸೀಲ್ದಾರ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸರಿ, ಆಯ್ತು. ನಿಮ್ಮ ಹೆಸರು ಹೇಳಿ ಸರ್? ನಮ್ಮ ಹೆಸರು ಲಕ್ಷ್ಮಣ್ ಸರ್. ನಮ್ಮ ಹೆಸರು ಸರ್? ನಲ್ಲಪ್ಪ. ಹೇಳಿ, ನೀವು ಎಷ್ಟು ವರ್ಷ ಆಯ್ತು ಜಮೀನು? ನಾವು ಜಮೀನು ತಗೊಂಡು 2021 ಆಮೇಲೆ ನಿಮಗೆ ರಸ್ತೆ ತೋರಿಸಿರೋದು ಯಾವುದು? ರಸ್ತೆ ಇದೆ ತೋರಿಸಿರೋದು. ಪೂರ್ವದ ಹದ್ದು ಬಸ್ನಲ್ಲಿ ಜಮೀನಿನ ಪೂರ್ವದ ಹದ್ದು ಬಸ್ 14 ಅಡಿ ದಾರಿ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ. ಅವ್ರ ಹೆಸರು BV ಬಾಬು, ವಿಜಯಲಕ್ಷ್ಮಿ. ಸರಿ, ಆಮೇಲೆ ಮುತ್ತರಾಯಪ್ಪಕ್ಕೆ ಮಾರಿದ್ದಾರೆ. ಅವರು ಏನೋ ನಮ್ಗೆ ತೊಂದರೆ ಮಾಡಿಲ್ಲ. ಸರಿ, ಆಮೇಲೆ ಮುತ್ತರಾಯಪ್ಪ ರವೀಂದ್ರ ರೆಡ್ಡಿಗೆ ಮಾರ್ದ. ಆ ರವೀಂದ್ರ ರೆಡ್ಡಿ ನಮ್ಗೆ ಕಡಿಮೆ ಬೆಲೆಗೆ ನಮ್ಗೆ ಕೇಳಿದ್ರೆ ನಾವು ಕೊಟ್ಟಿಲ್ಲ, ಅದಕ್ಕೆ ನಮ್ಗೆ ಈ ತರ ಎಲ್ಲ ಹಿಂಸೆ ಮಾಡ್ತಾ ಇದ್ದಾನೆ. ಹಿಂಸೆ ಮಾಡ್ತಾ ಇದ್ದಾರೆ, ಕಿರಿಕ್ ಮಾಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿ. ಓಕೆ ಸರ್, ಓಕೆ.